Hi, hello, namaste. Welcome to Dakshita's YouTube channel and welcome back to my Get Ready with Me show, guys. ಇವತ್ತು ನಾನು ರೆಡಿ ಆಗ್ತಿರೋದು ಅಂದರೆ ಗ್ರೀವ್ ಆಗ್ತಿರೋದು ಏನಕ್ಕೆ ಅಂತಂದರೆ ಇವತ್ತು ನನಗೆ ಪ್ರತಿಭಾ ಪುರಸ್ಕಾರ ಈವೆಂಟ್ ಇದೆ. ಸೊ ಅದಕ್ಕೋಸ್ಕರ ಗೆಟ್ ರೆಡಿ ವಿತ್ ಮೀ ಮಾಡ್ತಿದ್ದೀನಿ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ವಿಡಿಯೋ ವಿಚ್ ಐ ಆಮ್ ಡೂಯಿಂಗ್ ದ ಗೆಟ್ ರೆಡಿ ವಿತ್ ಮೀ ಗೈಸ್. ಐ ಆಮ್ ಸಚ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಆಮ್ ಮೇಡ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಯೂಸ್ ಮಾಡ್ತಿರೋದು ಇಲ್ಲಿ ಎಲ್ಲ ಮೆಂತ್ರೆಯಿಂದ ಆರ್ಡರ್ ಮಾಡಿರೋ ಪ್ರಾಡಕ್ಟ್ಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಫೇಸ್ನ ಮಾಯ್ಶ್ಚರೈಸ್ ಮಾಡೋದಕ್ಕೋಸ್ಕರ ನಾನು ಫಸ್ಟ್ ಯೂಸ್ ಮಾಡಿದ್ದು ಲಿಪ್ ಲೈನರ್ ಆ್ಯಂಡ್ ದೆನ್ ಫಿಕ್ಸರ್, ದೆನ್ ಮಾಯ್ಶ್ಚರೈಸರ್, ದೆನ್ ಸ್ಸನ್ಸ್ಕ್ರೀನ್. ಆ್ಯಂಡ್ ನೆಕ್ಸ್ಟ್ ಈಗ ಫಸ್ಟ್ ನಾನು ಮಾಡಿದೆ ಕಲರ್ ಕರೆಕ್ಟರ್. ಸ್ವಲ್ಪ ಲೈಟ್ ಡಿಮ್ ಇದೆ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಲೈಟಾಗಿ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಐ ಲವ್ ದಿಸ್ ಬಿಕಾಸ್ ಎಷ್ಟೇ ಡಾರ್ಕ್ನೆಸ್ ಇದ್ರೂ ಹೈಡ್ ಮಾಡುತ್ತೆ, ತುಂಬಾ ಬ್ರೈಟ್ನೆಸ್ ಕೊಡುತ್ತೆ ಆ್ಯಂಡ್ ನ್ಯೂಟ್ರಲ್ ಮಾಡುತ್ತೆ. ಅದಾದಮೇಲೆ ನಾನು ಯೂಸ್ ಮಾಡ್ತಿರೋದು ಇಲ್ಲಿ ವಾಟರ್ ಪ್ರೂಫ್ ಸನ್ಸ್ಕ್ರೀನ್ ಜೊತೆಗೆ ಸ್ವಲ್ಪ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ಗೈಸ್. ಅದು ವಾಟರ್ ಪ್ರೂಫ್ ಆಗಿರೋದ್ರಿಂದ ನನ್ನ ಸ್ಕಿನ್ಗೆ ತುಂಬಾ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ, ತುಂಬಾ ಕ್ಲೀನಾಗಿ ಮ್ಯಾಚ್ ಆಗುತ್ತೆ. ಅದು ನಾನು ಹ್ಯಾಂಡ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ, ಬೆಟರ್ ದ್ಯಾನ್ ದ ಪೌಚ್ ಅಂತ ಅಂದ್ಕೊತೀನಿ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಹ್ಯಾಂಡ್ನೇ ಯೂಸ್ ಮಾಡ್ತೀನಿ. ಬಟ್ ಇದರಲ್ಲಿ ಸ್ವಲ್ಪ ಸ್ಪಾಂಜ್ನೂ ಕೂಡ ಯೂಸ್ ಮಾಡ್ತೀನಿ, ಲೈಕ್ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಆಗಲಿ, ಕ್ಲೀನಾಗಿ ಎಲ್ಲ ಕಡೆ ವೈಂಡ್ ಅಪ್ ಆಗಲಿ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಕಾಂಪ್ಯಾಕ್ಟ್ ಪೌಡರ್ ವಿಚ್ ಐ ಯೂಸ್ಡ್. ಇದನ್ನು ನಾನು ಮೆಂತ್ರೆಯಿಂದ ಆರ್ಡ್ರ್ ಮಾಡಿದ್ದು. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಪರ್ಪಲ್ ತೊಗೊಂಡಿದ್ದೆ ಗೈಸ್, ಸೇಮ್ ಬ್ರ್ಯಾಂಡ್. ಬಟ್ ಪರ್ಪಲಲ್ಲಿ ಒಂದ್ಸಲ ನಾನು ಬುಕ್ ಮಾಡೋಕೆ ಹೋದಾಗ ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ಈ ಸರಿ ಮೆಂತ್ರೆದಲ್ಲಿ ಬುಕ್ ಮಾಡಿದ್ದೆ ಇದನ್ನು. ಬಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಸೇಮ್ ಅದೇ ಲುಕ್ ಕೊಡುತ್ತೆ ಗೈಸ್. ಆ್ಯಂಡ್ ನೆಕ್ಸ್ಟ್ ಮೈ ಫೇವ್ರೆಟ್ ಪಾರ್ಟ್ ವಿಚ್ ಈಸ್ ಐಬ್ರೋಸ್ ನಾನು ಫಸ್ಟ್ ಟೈಮ್ ಮಾಡಿಸ್ಕೊಂಡಿರೋದು ಗೈಸ್, ಇದೆ ಫಸ್ಟ್ ಟೈಮ್. ಆ್ಯಂಡ್ ಇದಕ್ಕೆ ನಾನು ಬೆರಿ ಮಸ್ಕರಾ ಯೂಸ್ ಮಾಡ್ತೀನಿ ಆ್ಯಂಡ್ ದೆನ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ. ನಂಗೆ ಅಷ್ಟೇ ಇಷ್ಟ, ಬಟ್ ಅಷ್ಟರಲ್ಲಿ ಕ್ಲೀನಾಗಿ ಬರುತ್ತೆ. ಆ ಬ್ರಷಸ್ ಏನು ಯೂಸ್ ಮಾಡಲ್ಲ ನಾನು ಜಾಸ್ತಿ. ಆ್ಯಂಡ್ ನನಗೆ ತುಂಬ ಇಷ್ಟ ಇರುವಂತಹ ಐ ಶ್ಯಾಡೋಸಲ್ಲಿ ನಾನು ಪ್ರಿಫರ್ ಮಾಡ್ತಿರೋದು ಇವತ್ತು ಗೋಲ್ಡ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಯೂಸ್ ಮಾಡ್ತೀನಿ. ಫಸ್ಟ್ ಗೋಲ್ಡನ್ನ ಹಾಕಿ ಮತ್ತು ಕೆಳಗಡೆ ಸ್ವಲ್ಪ ಲೈಟಾಗಿ ಪಿಂಕ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಆ್ಯಂಡ್ ನಾನು ಚೀನ್ಗೋಸ್ಕರ ಆ್ಯಂಡ್ ನನ್ನ ಒಂದು ಆ ಬೊಬ್ಲಿ ಫೇಸ್ಗಳಿಗೋಸ್ಕರ ನಾನು ಪಿಂಕಿಶ್ ಆಗಿ ನಾನು ಐ ಶ್ಯಾಡೋಸ್ನ ಯೂಸ್ ಮಾಡ್ತೀನಿ ಹೊರತು ನಾನು ಯಾವುದೇ ಥರ ಅಂತ ಬೇರೆ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಲ್ಲ. ಆ್ಯಂಡ್ ದೆನ್ ನಾನು ಹೈಲೈನರ್ ಹಾಕೋದು ನೋಡಿ ಎಲ್ಲರೂ ಕೇಳ್ತಾರೆ ಹೆಂಗೆ ಹಾಕ್ತೀರಾ ಅಂತ. ಈಸಿ ನಾವೇ ಒಂದು 2-3 ಟೈಮ್ಸ್ ಹಾಕ್ಕೊಂಡ್ರೆ ನಮಗೆ ಆರಾಮಾಗಿ ಬಂದ್ಬಿಡುತ್ತೆ ಗೈಸ್, ಆರಾಮಾಗಿ ನಾವೇ ಹಾಕ್ಕೊಬಿಡ್ಬೋದು. ತುಂಬಾ ಈಸಿ ಆ್ಯಕ್ಚುಲಿ ಹಾಕ್ಕೊಳ್ಳೋದು. ನೆಕ್ಸ್ಟ್ ಐಬ್ರೋ ಪೆನ್ಸಿಲ್, ಐಬ್ರೋ ಮಸ್ಕರ ಎಲ್ಲ ಮಾಡಾದಮೇಲೆ ನಾವು ಸ್ವಲ್ಪ ಫ್ರೆಶ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಫಿಕ್ಸರ್ ಹಾಕಿ ಲಾಸ್ಟಲ್ಲಿ ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಿಂದಿ ಆ್ಯಂಡ್ ಲಿಪ್ಸ್ಟಿಕ್ ನಾನು ಲಾಸ್ಟಲ್ಲಿ ಪಾರ್ಟಲ್ಲೇ ತೊಗೊಳೋದು ಯಾವಾಗಲೂ. ಆ್ಯಂಡ್ ಈ ಡ್ರೆಸ್ ಬಂದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಇದು ಬಂದು ಒಂದು ತೆಲುಗು ಸೆಲೆಬ್ರಿಟಿ ಹಾಕಿದ್ದು, ಗೊತ್ತಿದೆ ಅನಿಸುತ್ತೆ, ಡ್ಯೂಡ್ ಮೂವಿ ಹೀರೋಯಿನ್. ಇದು ಒಂದು ಶೋಲ್ ಹಾಕ್ಕೊಂಡಿದ್ದು. ನಾನಂತೂ ಅದನ್ನು ನೋಡಿ ತುಂಬಾ ಇಷ್ಟಪಟ್ಟು ಇದನ್ನು ಎಲ್ಲ ಆನ್ಲೈನ್ ಶಾಪಿಂಗಲ್ಲೂ ನೋಡಿದೆ, ಬಟ್ ಎಲ್ಲದರಲ್ಲೂ 3000-4000 ಇತ್ತು. ಬಟ್ ಮೀಶೋದಲ್ಲಿ ಅಫೋರ್ಡಬಲ್ ಪ್ರೈಸಲ್ಲೇ ಇತ್ತು ಗೈಸ್. ಲಿಂಕ್ ಬೇಕಾದರೆ ಕಮೆಂಟ್ ಮಾಡ್ಬೋದು ನೀವು ಲಿಂಕ್ನ. ಆ್ಯಂಡ್ ಬಿಂದಿ ಇಟ್ಟು ನೆಕ್ಸ್ಟ್ ನಾನು ಹೋಗ್ತಿರೋದೆ ಲಿಪ್ಸ್ಟಿಕ್ ಪಾರ್ಟ್ಗೆ ನಾನು ಚೂಸ್ ಮಾಡ್ತಿರೋದು ಗೋಲ್ಡ್ ಆ್ಯಂಡ್ ನನ್ನ ಫೇವ್ರೆಟ್ ಲ್ಯಾಟಿನ್ ಪಿಂಕ್ ಯೂಸ್ ಮಾಡ್ತಿದ್ದೀನಿ. ಅದು ನನಗೆ ತುಂಬಾ ಲೈಟ್ ವೆಯ್ಟ್ ಫೀಲ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾನು ಡಬಲ್ ರ್ಯಾಪ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಪೆನ್ಸಿಲ್ ಕೂಡ ಯೂಸ್ ಮಾಡ್ತೀನಿ, ಲಿಪ್ ಪೆನ್ಸಿಲ್ ವಿಚ್ ಈಸ್ ಫ್ರಮ್ ಪರ್ಪಲ್. ಆ್ಯಂಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಗೈಸ್. ನೀವೇನ ಬ್ಯೂಟಿ ಪ್ರಾಡಕ್ಟ್ಸ್ ಏನಾರ ತೊಗೊಬೇಕಂದ್ರೆ ಜಸ್ಟ್ ಗೋ ಟು ಪರ್ಪಲ್ ಗೈಸ್ ವಿತೌಟ್ ಅನದರ್ ಡಿಸಿಷನ್ ಅಂತ ಅಂದ್ಕೊತೀನಿ. ಬಟ್ ಇದು ನೋಡಿ ಅದು ಗೋಲ್ಡ್ ಹಾಕಿದ ತಕ್ಷಣ ಎಷ್ಟು ಶೈ ಬರುತ್ತೆ ಅಂತ. ಸೊ ಅದಕ್ಕೆ ಸ್ವಲ್ಪ ಹೈಲೈಟ್ಸ್ಗೋಸ್ಕರ ಗೋಲ್ಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ಮೈ ಫೇವ್ರೆಟ್ ಪಾರ್ಟ್ ಇಸ್ ಲಿಪ್ ಲೈನರ್ ಇಲ್ಲಾಂದರೆ ಒಂದು ಕಂಪ್ಲೀಟೇ ಆಗಲ್ಲ ಮೇಕಪ್ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ ಗೈಸ್. ಸೊ ಅದಕ್ಕೋಸ್ಕರ ಲಿಪ್ ಲೈನರ್ ಹಾಕ್ತಾಯಿದ್ದೀನಿ. ನನಗಂತೂ ತುಂಬಾ ಇಷ್ಟ ಗೈಸ್ ಲಿಪ್ ಲೈನರ್ ಹಾಕೋದು, ಬಿಕಾಸ್ ಇಟ್ ಗಿವ್ಸ್ ಮೋರ್ ಬ್ಯೂಟಿ ಅಂತ ಹೇಳ್ಬೋದು ಲಿಪ್ಗೆ. ಸೊ ಅದಕ್ಕೋಸ್ಕರ ಅದನ್ನು ಹಾಕ್ತೀನಿ. ಆ್ಯಂಡ್ ಇವತ್ತು ಹೇರ್ಸ್ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ನಾನು ಫಸ್ಟ್ ಟೈಮ್ ಹೇರ್ಸ್ ಕಟ್ ಮಾಡಿಸಿದ್ದೀನಿ. ಸೊ ಅದಕ್ಕೋಸ್ಕರ
ಹೇರ್ಸ್ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ ಲಾಸ್ಟಲ್ಲಿ. ಆ್ಯಂಡ್ ನಾನಿವತ್ತು ಜುವೆಲ್ರೀಸ್ ಇದಕ್ಕೆ ಮ್ಯಾಚಿಂಗ್ ಆಗಿ ಸಿಂಪಲಾಗೆ ಎಲಿಗೆಂಟಾಗಿರೋ ಥರ ಹೈ ನೆಕ್ ಜ್ಯುವೆಲ್ರಿ ಹಾಕ್ತಿದ್ದೀನಿ. ಆ್ಯಂಡ್ ಸಿಂಪಲ್ ಒಂದು ಇಯರಿಂಗ್ ಲೈಕ್ ತುಂಬ ಚೆನ್ನಾಗಿರುವಂಥ ಗೋಲ್ಡ್ ಕಲರಲ್ಲಿರುವಂಥವೇ ಇಯರಿಂಗ್ಸ್ ಚೂಸ್ ಮಾಡಿದ್ದೀನಿ. ಆ್ಯಂಡ್ ತುಂಬಾ ಇಷ್ಟ ಆಯಿತು ನನಗಂತೂ ಈ ಡ್ರೆಸ್ಸು ಮತ್ತು ಈ ಕಾಂಬಿನೇಷನ್ ಅಂತ. ಐ ಲವ್ಡ್ ಇಟ್ ಗೈಸ್. ಎಷ್ಟೊಂದು ಜನ ನಾನು ಹಾಕೊಂಡು ಹೋದ್ಮೇಲೆ ಎಷ್ಟೊಂದು ಜನ ಕೇಳಿದ್ರು ಎಲ್ಲಿ ತೊಗೊಂಡ್ರಿ ಅಂತ. ದಿಸ್ ಈಸ್ ಫ್ರಮ್ ಮೀಶೋ ಓನ್ಲಿ. ಆ್ಯಂಡ್ ಫೈನಲ್ ನೀವು ನೋಡ್ಬೋದು ಮೇಕಪ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಿತ್ತು ಗೈಸ್. ಬಟ್ ನನ್ನ ಫೋನಲ್ಲಿ ಕ್ಲಾರಿಟಿ ಇಲ್ದಿರ ಸ್ವಲ್ಪ ಬ್ಲರ್ರಾಗಿ ಬಂದಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ನಾವು ರಿಯಲಾಗಿ ನೋಡ್ತಿದ್ರೆ ಅಮೇಝಿಂಗ್ ಗೈಸ್, ಬ್ಯೂಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ದಿಸ್ ಈಸ್ ದ ಮೈ ಪ್ರತಿಭಾ ಪುರಸ್ಕಾರ ಇವೆಂಟ್ ವಿಚ್ ಐ ವೆಂಟ್. ಆ್ಯಂಡ್ ಲಾಸ್ಟಲ್ಲಿ ಒಂದು ಶೂಟ್ ಇತ್ತು, ಶೂಟ್ ಮುಗಿಸಿ ನಾನು ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.